ವಿಜಯ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ ಗವರ್ನರ್. ಅದ್ಧೂರಿ ವೇದಿಕೆಯಲ್ಲಿ ದಳಪತಿ ವಿಜಯ್ ಪದಗ್ರಹಣ ಮಾಡಿದ್ದಾರೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ವಿಜಯ್ ಪದಗ್ರಹಣ ಸ್ವೀಕಾರ ಮಾಡಿದ್ದಾಯ್ತು. ಸಿಎಂ ಆಗ್ತಾ ಇದ್ದಂತೆ ಪ್ರಮುಖ ಘೋಷಣೆಗಳನ್ನ ಮಾಡಿದ್ದಾರೆ ದಳಪತಿ ವಿಜಯ್. ತಮಿಳುನಾಡು ಸಿಎಂ ಆಗಿ ವಿಜಯ್ ಪದಗ್ರಹಣ ಸ್ವೀಕಾರ ಮಾಡಿದ್ರು ಇವತ್ತು. ಅದಾದ ನಂತರ ವೇದಿಕೆ ಮೇಲೆ ಅಲ್ಲಿರುವಂತಹ ಅವರ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು ಕೂಡ. ಕೂಡಲೇ ಕೆಲವೊಂದಷ್ಟು ಗ್ಯಾರಂಟಿಗಳು ಕೂಡ ಘೋಷಣೆ ಮಾಡಿದ್ದಾರೆ. ಅದ್ಧೂರಿ ವೇದಿಕೆಯಲ್ಲಿ ದಳಪತಿ ವಿಜಯ್ ಪದಗ್ರಹಣ ಮಾಡಿದ್ದಾರೆ. ಇವತ್ತು ವಿಜಯ್ ಸಿಎಂ ಆದರು. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಅದ್ಧೂರಿಯಾದಂತಹ ಸಮಾರಂಭ, ಹಬ್ಬದ ವಾತಾವರಣ ಈಗ ಇದೆ. ಸಿಎಂ ಆಗ್ತಾ ಇದ್ದಂತೆ ಪ್ರಮುಖ ಘೋಷಣೆಗಳನ್ನು ಮಾಡಿದ್ದಾರೆ ದಳಪತಿ ವಿಜಯ್. ಆದರೆ ಇದೆಲ್ಲವೂ ಕೂಡ ಘೋಷಣೆ ಮಾಡಿರೋ ಹಾಗೆ ಎಲ್ಲವೂ ಕೂಡ ನಡೆದುಕೊಳ್ತಾರಾ ಅನ್ನುವಂಥದ್ದು ಈಗ ಇರುವಂತಹ ಒಂದು ಕುತೂಹಲ. ವಿಜಯ್ಗೆ ಪ್ರತಿಜ್ಞಾವಿಧಿಯನ್ನ ಗವರ್ನರ್ ಬೋಧಿಸಿದ್ರು. ಅದ್ಧೂರಿ ವೇದಿಕೆಯಲ್ಲಿ ದಳಪತಿ ವಿಜಯ್ ಪದಗ್ರಹಣ ಮಾಡಿದ್ದಾರೆ. ಇವತ್ತು ಫೈನಲಿ ವಿಜಯ್ ಸಿಎಂ ಆಗಿಬಿಟ್ರು. ನೂತನ ಸಿಎಂ ದಳಪತಿ ವಿಜಯ್. ಈಗ ತಮಿಳುನಾಡಲ್ಲಿ ವಿಜಯ್ ದರ್ಬಾರ್ ಆರಂಭ ಆಗ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿ ಸಿಎಂ ಆಗ್ತಾ ಇದ್ದಂತೆ ಒಂದಷ್ಟು ಗ್ಯಾರಂಟಿಗಳು ಕೂಡ ಘೋಷಣೆ ಮಾಡಿದ್ದಾರೆ. ಅಲ್ಲಿರುವಂತಹ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕೂಡ. ಅಂತಂದ್ರೆ ಮೊದಲನೇ ಆದ್ಯತೆ ನಂಬರ್ 1 ಅವ್ರು ಹೇಳಿದ್ದು ಮಹಿಳೆಯರ ಸುರಕ್ಷತೆ. ಅದಾದ ನಂತರ ಇಲ್ಲಿ ಡ್ರಗ್ಸ್ ಮುಕ್ತ ನಾಡನ್ನಾಗಿ ಮಾಡುವಂಥದ್ದು ನನ್ನ ಉದ್ದೇಶ ಅಂತ ಹೇಳಿದ್ರು. ಅದಾದ ನಂತರ ಹಿಂದೆ ಇದ್ದಂತಹ ಸರ್ಕಾರದ ಬಗ್ಗೆಯೂ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟರು. ಹೀಗೆ ವಿಜಯ್ ಅಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಹಬ್ಬದ ವಾತಾವರಣ, ಖುಷಿಯ ಸಂದರ್ಭ, ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಖುಷಿ ಇತ್ತು. ಎಲ್ಲರೂ ಕೂಡ ಖುಷಿಯಿಂದ ನೋಡ್ತಾ ಇದ್ರು. ಫೈನಲಿ ಲಕ್ಷಾಂತರ ಅಭಿಮಾನಿಗಳ ಆಸೆ ಈಡೇರ್ತು. ವಿಜಯ್ ಸಿಎಂ ಆದ್ರು ಅನ್ನುವಂಥ ಖುಷಿಯಲ್ಲಿ ಈಗ ತಮಿಳುನಾಡು, ಇಡೀ ತಮಿಳುನಾಡು ಇದೇ ಒಂದು ಖುಷಿಯಲ್ಲಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಚೆನ್ನೈನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗ ಫೈನಲಿ ಲಕ್ಷಾಂತರ ಅಭಿಮಾನಿಗಳ ಆಸೆ ಈಡೇರ್ತು. ಫೈನಲಿ ವಿಜಯ್ ಸಿಎಂ ಆಗೋದ್ರು. ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಮೊದಲನೇದಾಗಿ ಅಲ್ಲಿ ಸಿಎಂ ಆಗ್ತಾ ಇದ್ದಂತೆ ಒಂದಷ್ಟು ಮಾತುಗಳನ್ನ ಹೇಳಿದ್ದು, ಸಿನಿಮಾ ಸ್ಟೈಲಲ್ಲೇ ಎಲ್ಲೋ ರೀತಿಯ ಒಂದು ರೀತಿಯಾಗಿ ಡೈಲಾಗ್ಗಳನ್ನ ಹೊಡೆದಿದ್ದು, ಎಲ್ಲವೂ ಕೂಡ ನೋಡಕ್ ಬಹಳ ಚೆನ್ನಾಗಿತ್ತು. ಬಟ್ ಇದೆಲ್ಲವೂ ಕೂಡ ನಡೆದುಕೊಳ್ತಾರಾ ಅನ್ನೋಂಥದ್ದು ಮತ್ತೊಂದು ಪ್ರಶ್ನೆ. ಈಗಷ್ಟೇನೆ ಸಿಎಂ ವಿಜಯ್ ಹೊರಟಿದ್ದು. ಇಲ್ಲಿ ಹಬ್ಬದ ವಾತಾವರಣ ಅಂತೇಳಿ ಹೇಳ್ಬೋದು. ನೀವು ವಿವರಿಸ್ತಾ ಇದ್ದ ಹಾಗೆ ಯಾವ ರೀತಿಯ ವಾತಾವರಣ ಇತ್ತು ಅಂತ ಹೇಳಿದ್ರೆ, ಜೋಸೆಫ್ ಎಂಬ ನಾನು, ಜೋಸೆಫ್ ವಿಜಯ್ ಎಂಬ ನಾನು ಅಂತ ಹೇಳಿದ ಕೂಡಲೇ ಇಲ್ಲಿ ಯಾವ ರೀತಿಯ ಹರ್ಷೋದ್ಗಾರ ಇತ್ತು ಅಂತ ಹೇಳಿದ್ರೆ, ಥೇಟ್ ಬಾಹುಬಲಿ ಸಿನಿಮಾ ಹೇಗೆ ಅಲ್ಲಿನ ಜನ ಬಾಹುಬಲಿ ಸಿನಿಮಾದಲ್ಲಿ ಹೇಗೆ ಇತ್ತೋ ಅದೇ ರೀತಿಯ ಒಂದು ನೆನಪನ್ನ ಇಲ್ಲಿ ತಂದಿದ್ದಂಥದ್ದು. ಇದಕ್ಕೂ ಕೂಡ ಎಲ್ಲರ ಮುಖದಲ್ಲೂ ಕೂಡ ಸಂತೋಷ, ಆನಂದ ಬಾಷ್ಪಗಳು ಬರ್ತಾ ಇದ್ವು. ಬಹಳಷ್ಟು ಜನ ವಿಜಯ್ ಮಾತನಾಡುವಾಗ ಕಣ್ಣೀರನ್ನ ಹಾಕ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಅವರು ಮಾತನಾಡಿದಂತ ಒಂದೊಂದು ಮಾತು ಕೂಡ ಇಲ್ಲಿನ ಜನರ ಹೃದಯಕ್ಕೆ ತಾಕುವ ರೀತಿಯಲ್ಲಿತ್ತು. ಯಾವುದೇ ಅಫಿಷಿಯಲ್ ಆದಂತ ಭಾಷಣದ ರೀತಿಯಲ್ಲಿ ಇರಲಿಲ್ಲ. ಸೊ ಅವ್ರು ಮಾತನಾಡುವಾಗ ಪ್ರತಿಯೊಂದನ್ನು ಕೂಡ ನೆನಪಿಸ್ಕೊಂಡ್ರು. ನನಗೆ ಏನ್ ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಾನೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಎಲ್ಲವನ್ನೂ ಕೂಡ ಮಾತನಾಡ್ತಾರೆ. ತಾನು ಏನು ಅನ್ಕೊಂಡಿದ್ದೀನಿ, ಈ ತಮಿಳುನಾಡಿನ ಯಾವ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ತಮಿಳುನಾಡಿನ ಅಭಿವೃದ್ಧಿಯನ್ನ, ತಮಿಳುನಾಡಿನ ಜನರನ್ನ ಯಾವ ರೀತಿ ನೋಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಅವರು ಹೇಳುವಂತ ವೇಳೆಯಲ್ಲಿ ಒಂದೊಂದು ಮಾತನ್ನು ಕೂಡ ಎದೆಗೆ ಅಪ್ಪಿಕೊಂಡ ರೀತಿಯಲ್ಲಿ ಇಲ್ಲಿನ ಅಭಿಮಾನಿಗಳು ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ದಂಥದ್ದು ನಮಗೆ ಇಲ್ಲಿ ನೋಡಕ್ಕೆ ಸಿಕ್ಕಂಥದ್ದು. ನಿಜಕ್ಕೂ ಕೂಡ ಅವರು ಹೇಳಿದಂತ ಮಾತುಗಳು ನೀವು ಈಗಾಗಲೇ ಹೇಳ್ತಾ ಇದ್ರಿ. ಈಗ 3 ಮುಖ್ಯವಾದಂತಹ ವಿಷಯಗಳಿಗೆ ಸಹಿ ಹಾಕಿದ್ದಂಥದ್ದು. ಆ 3 ಮುಖ್ಯ ಅಂಶಗಳಲ್ಲಿ ಫ್ರೀ ಬಸ್ಸು ಮತ್ತೆ ಫ್ರೀ ಕರೆಂಟು, ಅದರ ಜೊತೆಗೆ ವ್ಯಸನ ಮುಕ್ತ ತಮಿಳುನಾಡು ಅನ್ನುವಂಥ 3 ವಿಷಯಗಳಿಗೆ ಸ್ಪಷ್ಟವಾಗಿ ನಾನು ಈಗ ಮೊದಲನೇದಾಗಿ ಸಹಿ ಹಾಕ್ತೀನಿ ಅಂತ ಸಹಿ ಹಾಕಿದ್ರು. ಅನಂತರದಲ್ಲಿ ಅವರ ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಅಕ್ಕ ತಂಗಿಯರ ಸೇಫ್ಟಿಯನ್ನ ನಾನು ಬಹಳ ಮುಖ್ಯವಾಗಿ ನೋಡ್ತೇನೆ ಅನ್ನುವಂಥದ್ದನ್ನ ಆ ವೇಳೆಯಲ್ಲೂ ಕೂಡ ಎಲ್ಲರಲ್ಲೂ ಕರತನಾಡನ ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು. ಪ್ರತಿಯೊಂದು ವಾಕ್ಯವನ್ನ, ಪ್ರತಿಯೊಂದು ಶಬ್ದವನ್ನ ಕೂಡ ಎಲ್ಲರೂ ಎದೆಗಪ್ಪಿಕೊಂಡ ರೀತಿಯಲ್ಲಿ ಅದನ್ನ ಸ್ವೀಕಾರ ಮಾಡಿದಂತಹ ಒಂದು ವಿಜುವಲ್ಸ್ ನಮ್ಗಿಲ್ಲಿ ಕಾಣಕ್ಕೆ ಸಿಕ್ಕಿದಂಥದ್ದು. ನನಗೇನ್ ಮಾತನಾಡಬೇಕು ಅಂತ ಗೊತ್ತಿಲ್ಲ. ನಾನು ಒಬ್ಬ ಸಾಧಾರಣ ಕುಟುಂಬದಲ್ಲಿ ಹುಟ್ಟು ಬೆಳೆದವನು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ನ ಮಗ ನಾನು. ಹಸಿವು ಅಂತಂದ್ರೆ ಏನು ಅಂತ ಗೊತ್ತಿದೆ ನನಗೆ, ಸಾಕಷ್ಟು ಕಷ್ಟವನ್ನ ಪಟ್ಟಿದ್ದೀನಿ ಅನ್ನುವಂಥದ್ದನ್ನ ಅವ್ರು
ಮಾತನ್ನ ಆರಂಭಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಸರ್ಕಾರವನ್ನ ಈಗ ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಖಜಾನೆ ಖಾಲಿ ಮಾಡಿದ್ದಾರೆ. ಅದು ಗೊತ್ತಿಲ್ಲ ನನಗೆ. ನಾನು ಒಳಗಡೆ ಹೋದ ಮೇಲೇನೆ ಅದು ಯಾವ್ದು ಎಲ್ಲೆಲ್ಲಿದೆ, ಏನೇನಿದೆ, ಹೇಗಿದೆ, ಯಾವ್ದು ಚೆನ್ನಾಗಿದೆ, ಯಾವ್ದು ಎಲ್ಲವೂ ನೋಡಿ ಹೇಳ್ತೇನೆ. ಎಲ್ಲದರ ಶ್ವೇತಪತ್ರವನ್ನ ನಿಮ್ಮ ಮುಂದೆ ಇಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಈ ಶ್ವೇತಪತ್ರ ಜೊತೆಗೆ ಟ್ರಾನ್ಸ್ಪರೆಂಟ್ ಆಡಳಿತವನ್ನ ನಾನು ಕೊಡ್ತೇನೆ. ಟ್ರಾನ್ಸ್ಪರೆಂಟ್, ನಾನು ಏನೋ ಮಾಡಿಬಿಡ್ತೀನಿ ಅನ್ನುವಂಥದ್ದನ್ನ ನಾನು ಸುಳ್ಳು ಭರವಸೆಯನ್ನು ಕೊಡೋದಿಲ್ಲ. ನಾನು ಬಹಳ ಏನೇನೋ ಮಿರಾಕಲ್ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳೋದಿಲ್ಲ. ನಾನು ದೇವದೂತ ಅಲ್ಲ, ನಾನು ನಿಮ್ಮಂತೆ ಸಾಮಾನ್ಯ ಮನುಷ್ಯ ಅನ್ನುವಂಥದ್ದನ್ನ ಹೇಳ್ತಾರೆ. ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಜನರ ನೋವುಗಳು ನನಗೆ ಗೊತ್ತಿದೆ. ನನ್ನನ್ನು ಎಲ್ಲಿಂದ ಎಲ್ಲಿಯೋ ತಗೊಂಡ್ಬಂದು ಇಟ್ಟಿರುವಂತ ನನ್ನ 8 ಕೋಟಿ ಜನ ಏನಿದ್ದಾರೆ ತಮಿಳುನಾಡಿನ ಜನ, ಅವರಿಗೆ ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ಅರ್ಪಿಸ್ಕೊಳ್ತೇನೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ತನ್ನದೇ ಪಾರ್ಟಿ ಒಳಗಡೆ ಇದ್ದಂತ ಇರುವಂತ ನಾಯಕರುಗಳಿಗೆ ಹೇಳಿದಂತ ವಿಷಯ ಏನಂದ್ರೆ, ನಾವು ಮೊದಲನೇ ಬಾರಿ ಗೆದ್ಬಿಟ್ಟಿದೀವಿ, ಒಂದು ಆಟ ನೋಡ್ಬಿಡೋಣ, ಅದೇನಾಗುತ್ತೋ ನೋಡೋಣ ಅಂತ ಯಾರಾದ್ರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನ ಮೊದಲು ಎರಾಸ್ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾರೆ. ನನಗೆ ಯಾವುದೇ ರೀತಿಯ ಜನರ 1 ರೂಪಾಯಿ ಹಣವನ್ನು ನಾನು ತೆಗೆದುಕೊಳ್ಳುವುದಿಲ್ಲ. ಈಗಾಗಲೇ ನಾನು ಹೇಳಿದ್ದೇನೆ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಸೊ ನನಗೆ ನನ್ನ ಜೊತೆಗಾರರಿಗೆ ಹೇಳುವಂಥದ್ದು ಒಂದೇ ಒಂದು ಮಾತು, ಪ್ರತಿ ಕ್ಷಣನೂ ಕೂಡ ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದನ್ನ. ಯಾರಾದರೂ ಈ ರೀತಿಯಲ್ಲಿ ಆಟ ಆಡ್ತೀನಿ ಅಂತಂದ್ರೆ ಅದನ್ನ ಎರಾಸ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದರ ಜೊತೆಯಲ್ಲಿ ಬಹಳ ಜನರನ್ನ ನೆನೆಸ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ರು. ನನ್ನ ಅಣ್ಣ ವಿಜಯ್, ನನ್ನ ತಮ್ಮ ವಿಜಯ್, ನನ್ನ ಮಗ ವಿಜಯ್, ನನ್ನ ಗೆಳೆಯ ವಿಜಯ್, ಬಾ ನಾವಿದ್ದೀವಿ ನೋಡ್ಕೊಳ್ಳೋಣ ಅನ್ನುವಂಥ ಒಂದು ಕರೆಯನ್ನ ನೀವು ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ. ವಿಜಯ್ ಎಂಬ ನಾನು ಎಂಬ ಘೋಷಣೆ ಕೂಗೋದಕ್ಕೆ ನೀವು ಕಾರಣ ಆಗಿದ್ದೀರಿ ಅನ್ನುವಂಥದ್ದು ಹೇಳ್ತಾರೆ. ಬಹಳ ಮುಖ್ಯವಾಗಿ ಅವರ ಇಡೀ ಭಾಷಣದಲ್ಲಿ ಯಾವುದೇ ರೀತಿಯ ಒಂದು ತಯಾರಿ ಮಾಡ್ಕೊಂಡು ಬಂದಂತೆ ಇರಲಿಲ್ಲ. ಅವರು ನಾನು ಮಕ್ಕಳಿಗೋಸ್ಕರ ಇರ್ತೀನಿ ಅನ್ನುವಂಥ ಹೇಳುವಂಥದ್ದನ್ನ ಎಲ್ಲರೂ ಕೂಡ ಆಸ್ವಾದಿಸಿದ್ರು, ಆನಂದಿಸಿದ್ರು. ನಿಜಕ್ಕೂ ಈ ಕ್ಷಣವನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ತಮಿಳುನಾಡಿನ ಜನ ಕಾತುರದಿಂದ ಕಾಯ್ತಾ ಇದ್ರು. ಇಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ ಏನ್ ಬಂದು ನೋಡಿದ್ರು, ಅಷ್ಟು ಜನರ ಹೊರತುಪಡಿಸಿ ಇಡೀ ತಮಿಳುನಾಡಿನ ಜನ ಇವತ್ತು, ರೋಶಿನಿ ನೀವು ಇಡೀ ತಮಿಳುನಾಡಿನ ಜನ ಟಿವಿಗಳ ಮುಂದೆ ಕೂತಿದ್ದಾರೆ. ಎಲ್ಲರೂ ಕೂಡ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದನ್ನ ಎಲ್ಲರೂ ಟಿವಿ ಚಾನೆಲ್ಗಳ ಮುಂದೆ ನಿಂತು ಮಾತನಾಡಿದ್ದಂಥದ್ದು. ಪ್ರತಿಯೊಬ್ಬರು ಕುಣಿತಾ ಇದ್ರು, ಆಸ್ವಾದಿಸ್ತಾ ಇದ್ರು. ಅದರ ಜೊತೆಗೆ ಅವರು ಮಾತುಗಳನ್ನ ಇನ್ನ ಎಲಾಬರೇಟ್ ಮಾಡುವಂತದ್ದಾದ್ರೆ, ನಾನು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ, ಮದ್ಯ ಮುಕ್ತ ಅಂದ್ರೆ ವ್ಯಸನ ಮುಕ್ತ ತಮಿಳುನಾಡನ್ನ ಮಾಡ್ತೀನಿ, ನನ್ನ ಅಣ್ಣ ತಮ್ಮಂದರನ್ನ ಕಾಪಾಡ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಎಲ್ಲವೂ ಕೂಡ ಚೆನ್ನಾಗಿ ನಡಿಬೇಕಾಗಿದೆ. ನಾನು ಯಾರನ್ನೂ ಕೂಡ ಕೊರತೆ ಹೇಳಲ್ಲ. ಇದೇನಪ್ಪ ಇದು ಇನ್ನೂ ಕೂಡ ಪ್ರಮಾಣ ಸ್ವೀಕರಿಸಿದ ಕೂಡಲೇ ಕೊಂಕು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನನಗೊಂದಷ್ಟು ಕಾಲ ಅವಕಾಶ ಕೊಡಿ. ನನಗೊಂದು ಇಲ್ಲಿವರೆಗೂ ತಂದಿದ್ದೀರಾ, ಇಲ್ಲಿ ಏನೇನಾಗಿದೆಯೋ ಎಲ್ಲ ತಿಳ್ಕೋಬೇಕಾಗಿದೆ, ನನಗೊಂದಷ್ಟು ಕಾಲಾವಕಾಶ ಕೊಡಿ ಅನ್ನೋದನ್ನು ಕೂಡ ಹೇಳಿದ್ರು. ಸೊ ಎಲ್ಲದರ ಒಟ್ಟು ಸಾರಾಂಶವಾಗಿ ಎಲ್ಲರನ್ನೂ ಕೂಡ ನೆನೆಸ್ಕೊಳ್ಳುವಂತ, ಪುಟ್ಟ ಮಕ್ಕಳನ್ನ ನೆನೆಸ್ಕೊಳ್ಳುವಂತ ನಿಮ್ಮ ಪ್ರೀತಿಯ ಮಾವನನ್ನ ಇಲ್ಲಿಗೆ ಕರೆದುಕೊಂಡು ಕೂರಿಸಿದ್ದು ಚಿಕ್ಕ ಪುಟಾಣಿಗಳು. ಅವರು ನನ್ನ ಹೃದಯದಲ್ಲಿದ್ದಾರೆ, ಅವರ ಭವಿಷ್ಯಕ್ಕೂ ಕೂಡ ನಾನು ಯೋಚನೆ ಮಾಡ್ತೀನಿ ಅನ್ನೋದನ್ನ ಹೇಳಿದ್ರು. ಅದರ ಜೊತೆಗೆ ಇಲ್ಲಿ ಸಿಪಿಐ, ಸಿಪಿಎಂ, ಕಾಂಗ್ರೆಸ್ನ ಸಹಭಾಗಿತ್ವ ಎಲ್ಲರನ್ನೂ ಕೂಡ ನೆನೆಸ್ಕೊಂಡು ಧನ್ಯವಾದವನ್ನ ಹೇಳುವಂತ ಕೆಲಸ ಮಾಡೋದ್ರ ಜೊತೆಗೆ ಜಾತ್ಯತೀತ ದೇಶವನ್ನ, ಜಾತ್ಯತೀತ ತಮಿಳುನಾಡನ್ನ ಎಲ್ಲರ ರಕ್ಷಣೆಗೆ ನಾನು ಭರವಸೆಯನ್ನು ಕೊಡ್ತೇನೆ. ನನ್ನ ವಿರೋಧಿಗಳು, ನನ್ನ ವಿರೋಧ ಪಕ್ಷದವರು ಎಲ್ಲರೂ ಕೂಡ ನನ್ನ ಮಕ್ಕಳೇ ಅನ್ನುವಂಥದ್ದನ್ನ ಅವರ ಭಾಷಣದಲ್ಲಿ ಉಲ್ಲೇಖ ಮಾಡಿದಂಥದ್ದು ಬಹಳ ಮುಖ್ಯವಾಗಿತ್ತು. ಹಾಗಾಗಿ ಇಡೀ ಒಂದು ತಮಿಳುನಾಡನ್ನ ಹೇಗೆ ತೆಗೆದುಕೊಂಡು ಹೋಗ್ತಾರೆ, ಟುಡೇ ಆನ್ವರ್ಡ್ಸ್ ಬಹಳ ಒಳ್ಳೆ ಆಡಳಿತವನ್ನ ಶುರುವಾಗುತ್ತೆ, ಒಳ್ಳೆ ಆಡಳಿತದ ಯುಗ ಶುರುವಾಗುತ್ತೆ ಅನ್ನುವಂಥದ್ದನ್ನ ಭರವಸೆ ಕೊಟ್ಟರು. ಕೊನೆಯ ಪದ ಅವರು ಬಳಸಿದ್ದು ರೋಶಿನಿ, ಬಿ ಕಾನ್ಫಿಡೆಂಟ್, ಎಲ್ಲವೂ ಚೆನ್ನಾಗಾಗುತ್ತೆ, ನಾನು ಮತ್ತೆ ಭೇಟಿ ಆಗ್ತೇನೆ ನಿಮ್ಮನ್ನ ಅಂತ. ಇಲ್ಲ ಮತ್ತೆ ಭೇಟಿ ಆಗ್ತಾ ಇರ್ತೀನಿ ಅನ್ನುವಂಥ ಪದವನ್ನು ಕೂಡ ಅವರು ಬಳಸಿ ಹೇಳಿದಂಥದ್ದು. ಒಂದೊಂದು ಮಾತನ್ನು ಕೂಡ ಪ್ರತಿಯೊಬ್ಬರು ಎಲ್ಲರೂ ಕೂಡ ಇಲ್ಲಿ ಬಂದೋಬಸ್ತಿದ್ದಂತ ಪೊಲೀಸವರು ಕೂಡ ಆಸ್ವಾದಿಸ್ತಾ ಇದ್ರು, ಆನಂದಿಸ್ತಾ ಇದ್ರು, ಅವರ ಮಾತುಗಳನ್ನ ಭರವಸೆ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ, ಮಾಡೇ ಮಾಡ್ತಾರೆ, ಇವರಿಗೆ ಯಾವುದೇ ರೀತಿಯ ಬೇರೆ ಉದ್ದೇಶಗಳಿಲ್ಲ ಅನ್ನುವಂಥದ್ದೇ ಇಡೀ ಭಾಷಣದುದ್ದಕ್ಕೂ ಇದ್ದಂಥದ್ದು. ನಿಜಕ್ಕೂ ಕೂಡ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನೆಹರು ಕ್ರೀಡಾಂಗಣ ಸಾಕ್ಷಿಯಾಗಿದ್ದು. ನಿಮ್ಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯವನ್ನ ನೆನಪಿಸಬೇಕು. ಇದರಲ್ಲಿ ನೆಹರು ಕ್ರೀಡಾಂಗಣ, ಈ ಒಂದು ಕ್ರೀಡಾಂಗಣದ ಒಳಗಡೆನೆ ಇವರ ಮದುವೆ ಆಗಿದ್ದು ಕೂಡ. ಆದ್ರೆ ಇವತ್ತು ಅದ್ರ ಬೇರೆ ವಿಚಾರ.
ಆದರೆ ಆ ನಂತರದಲ್ಲಿ ಇಲ್ಲಿ ಅವರ ಜೀವನದ ಮತ್ತೊಂದು ಘಟ್ಟ ಪ್ರಾರಂಭ ಆಗಿದೆ. ಇದು ನಿಜಕ್ಕೂ ಕೂಡ ಈಗಿಲ್ಲಿರುವಂತ ಪರಿಸ್ಥಿತಿ. ನಿಮಗೆ ಇನ್ನೊಂದಷ್ಟು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಕ್ಯಾಮ್ರಾಮನ್ ರಾಜೇಶ್, ಇಲ್ಲಿಂದ ಜನ ನೆಹರು ಸ್ಟೇಡಿಯಂ ಇಂದ ಜನ ಹೊರಡ್ತಿರುವಂತಹ ದೃಶ್ಯಗಳು, ಅವರು ಮುಖದಲ್ಲಿರುವಂತಹ ಸಂತೋಷ, ಅವರ ಎದೆಯಲ್ಲಿ ಏನೋ ಸಾರ್ಥಕ ಭಾವ. ನಾವು ನಮ್ಮ ನೆಚ್ಚಿನ ನಾಯಕನನ್ನ ನೋಡಿದ್ದೇವೆ. ನಮ್ಮ ನೆಚ್ಚಿನ ನಾಯಕ ಸಿಎಂ ಆಗಿ ಪದಗ್ರಹಣ ಮಾಡುವುದನ್ನ ನಾವು ಕಣ್ತುಂಬಿಕೊಂಡಿದ್ದೇವೆ. ಎಲ್ಲರೂ ಕೂಡ ಈಗ ಇನ್ನೂ ಈ ಸ್ಟೇಡಿಯಂದ ಹೊರಗಡೆ ಹೋಗೋದಕ್ಕೆ ಖುಷಿ ಆಗ್ತಾ ಇಲ್ಲ. ಇಲ್ಲಿ ಅವರಿಗೆ ಮನಸ್ಸಾಗ್ತಾ ಇಲ್ಲ. ಇಲ್ಲಿ ಅವರಿಗೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ರ ಜೊತೆಗೆ ನಮ್ಮ ಇಳೆಯ ದಳಪತಿ ಬಿಗಿಲ್ ವಿಜಯ್ ನಮ್ಮ ನಾಡಿನ ಸಿಎಂ. ಹಾಗಾಗಿ ಒಂದಷ್ಟು ಜನರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀವಿ. ಸೊ ಸರ್, எங்கிருந்து வந்திருக்கீங்க? எப்படி நினைக்கிறீங்க இந்த சூழ்நிலைய? அப்பா, கண்டிப்பா தியாகிகளான தலைவர்களாலே சுதந்திரம் என்பதை அடைந்தோமே. ஒரு சிலர் மட்டும் அனுபவிக்காமல் பலருக்கும் பயன்பெற செய்வோமே. காரில் மறைந்ததுங்க எல்லாம் சரியா போச்சுதுங்க. சரித்திரம் மாறுதுங்க, எல்லாம் சரியா பண்ணுவாருங்க. ಎಲ್ಲ ಚರಿತ್ರೆ ಬದಲಾವಣೆ ಆಗುತ್ತೆ, ಎಲ್ಲವೂ ಸರಿಯಾಗಿ ಮಾಡ್ತಾರೆ ಅನ್ನುವಂತ ಒಂದು ಹಾಡನ್ನ ಹಾಡ್ತಿದ್ದಾರೆ. நீங்க சொல்லுங்க, ஆட்சி எடுத்திருக்காங்க, என்ன உங்க மனசுல என்ன தோணுது? இப்போ தளபதி ஃபர்ஸ்ட் வந்தோடனே உள்ளே வந்து பாத்தீங்கன்னா 3 கையெழுத்து போட்டாரு. மக்கள் முன்னாடி தான் நான் போடுவேன்னு சொல்லிட்டு 3 கையெழுத்து போட்டாரு. இதுதான் மக்களோட ஆட்சின்னு சொல்லிட்டு நாங்க எல்லாரும் நினைக்கிறோம். இதுதான் மக்களுக்கான ஆட்சி. இதுக்கப்புறம் தளபதியோட ஆட்சி தான் இனிமேல் ஃபுல்லாவே. நன்றி. என்னென்ன விஷயத்துக்கு கையெழுத்து போட்டாரு? முதல்ல கரண்ட் 200 யூனிட் ஃப்ரீக்கு போட்டாங்க. அதுக்கப்புறம் வந்து பாத்தீங்கன்னா பஸ் ஃப்ரீ எல்லாருக்குமே சொல்லியிருக்காங்க. நெக்ஸ்ட் வந்து பாத்தீங்கன்னா இளைஞர்களுக்கு எல்லாருக்குமே வந்து காசு உதவித்தொகை கொடுக்குறேன்னு சொல்லியிருக்காங்க. 3த்துக்குமே கையெழுத்து போட்டிருக்காங்க. இது ரொம்ப பெருமையா நினைக்கிறோம். மக்கள் முன்னாடி நின்று முதல் கையெழுத்து போடணும்னு சொல்லி போட்டுறது ரொம்ப பெருமையா நினைக்கிறோம் நாங்க எல்லாருமே. சொல்லுங்க ப்ರೋ, நீங்க சொல்லுங்க. ಇಲ್ಲಿ ಒಂದು ಮಹಿಳೆಯರು ಮಾತಾಡ್ತಾರೆ, ಹೇಳಿಮ್ಮ. ಮೊದಲನೇದಾಗಿ ಇವತ್ತು ಸಿಎಂ ಆಗಿದ್ದಾರೆ ವಿಜಯ್ ಸರ್. ತುಂಬಾ ಸಂತೋಷ ಆಗಿದೆ. 3 ಶಾಸನವನ್ನ ಅವರು ಸೈನ್ ಹಾಕಿದ್ದಾರೆ. ಒಂದು ಮಹಿಳೆಯರಿಗೆ ಸೇಫ್ಟಿ, ಅದು ಫಸ್ಟ್. ಅದು ನಮ್ಮ ಸಿಎಂ ತುಂಬಾ ಕಡ್ಡಾಯವಾಗಿ ಇದು ಮಾಡಿದ್ದಾರೆ. ಎರಡನೇದು ಯೂನಿಟ್ ಬಿಲ್, ಯೂನಿಟ್ ಬಂದು 200 ಯೂನಿಟ್ ಫ್ರೀ ಅಂತ ಹೇಳಿದ್ದಾರೆ. ಮೂರನೇದು ಏನು ವ್ಯಸನ ಮುಕ್ತ ತಮಿಳುನಾಡು, ಡ್ರಗ್ಸ್ ಇಲ್ಲದೆ ಇರುವ ಒಂದು ತಮಿಳುನಾಡು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ಹೇಳಿದ್ದಾರೆ, ಖಜಾನೆ ಬಂದು ಖಾಲಿಯಾಗಿದೆ ಅಂತ. ಅದಕ್ಕೆ ಒಂದು ಶ್ವೇತಪತ್ರ ರೆಡಿ ಮಾಡ್ಲಿಕ್ಕೆ ಅವರು ಶಾಸನ ಇದ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಮಹಿಳೆಯರನ್ನ ನಾವು ಮಾತಾಡ್ಸೋಣ. ಯಾಕಂದ್ರೆ ಎಲ್ಲರೂ ಕೂಡ ಮಹಿಳೆಯರಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತೀನಿ ಅನ್ನುವಂಥದ್ದು, ಸೇಫ್ಟಿ ಮುಖ್ಯ ಅಂತ ಅದನ್ನ ಹೇಳಿದ್ದಾರೆ. ನೀವೇನ್ ಹೇಳ್ತೀರಮ್ಮ? என்ன சொல்றீங்க? எங்களுக்கு ரொம்ப சந்தோஷமா இருக்கு. அவர் வந்து இப்ப சிஎம் ஆயிட்டாரு அப்படின்னு நினைக்கும் போதே உண்மையா நாங்க வந்து அந்த ஒரு வார்த்தைக்காக தான் வெயிட் பண்ணிருந்தோம். சிஎம் ஜோசப் விஜய் என்கிறான் அப்படி சொல்லும் போது எல்லா ஸ்டேடியமும் அப்படியே இதுவாச்சு. அந்த அளவுக்கு ஒரு கூஸ் பம்ப்ஸ் தந்தாரு. என்னோட அன்பான குட்டீஸ்ன்னு சொன்னாரு, அதுக்கு எப்படி ஃபீல் பண்ணீங்க? அந்த குட்டீஸ் தான் ரொம்ப சந்தோஷப்பட்டிருப்பாங்க. எல்லாம் வந்து மாமா கோட்டு போட்டுருங்க. எங்க வீட்டுல இருக்க குட்டீஸ் என்ன சொல்றாங்க, மாமா கோட்டு போட்டுருங்க. அந்த மாதிரி அவங்க ரொம்ப சந்தோஷப்படுவாங்க அப்படி சொல்லும் போது. நீங்க சொல்லுங்கம்மா, உங்களோட ஃபீலிங்ஸ் சொல்லுங்க. இந்த பிரசன்ட் டைம்ல எங்களுக்கு ரொம்ப சந்தோஷம். நாங்க விஜய் தளபதி தான் வருவோம்னு சொன்னோம், அது நிறைவேறிச்சு. ரொம்ப சந்தோஷம் எங்களுக்கு. இன்னொಂದಷ್ಟು ಜನ ಇದ್ದಾರೆ ಇಲ್ಲಿ, குட்டீஸ் சொல்லுங்க. தளபதி பேசினது எனக்கு ரொம்ப நல்லா இருந்துச்சு. அதுவும் நாங்க 5 நாளா ரொம்ப இது பண்ணிட்டாங்க, ரொம்ப இன்சல்ட் பண்ணி ரொம்ப இது பண்ணிருக்காங்க. அவர் வரணும்ட்டு கண்டிப்பா இருக்கிறதுனால தான் மக்கள் எல்லாம் வர வச்சிருக்காங்க. இதுக்கப்புறம் வந்து எல்லாம் நல்லதும் பண்றது எல்லாமே அவர் கையில தான். ನೋಡಿ, ಎಲ್ಲಾ ಮಹಿಳೆಯರು ಕೂಡ ಅದ್ಭುತವಾದಂತಹ ಒಂದು ಏನು ರಿಯಾಕ್ಷನ್ ಅನ್ನು ಕೊಡ್ತಾ ಇರುವಂತದ್ದು. ನಮಗೆ ಮತ್ತೊಬ್ರು ಇದ್ದಾರೆ ಇಲ್ಲಿ, ಅವ್ರನ್ನೇ ಮಾತಾಡ್ಸೋಣ. ಟಿವಿಕೆಯ ದಳಪತಿಯನ್ನ எம்ப்ராய்ட் ಮಾಡಿಸ್ಕೊಂಡಿದ್ದಾರೆ. சோ எல்லிந்த எங்கிருந்து வந்தீங்க? நான் தருமபுரி மாவட்டம் அரூர் வட்டம் நரிப்பள்ளி கிராமத்திலிருந்து வரேன். இங்கிருந்து 250 கிலோமீட்டர் பயணிச்சு தளபதி பார்க்கணுன்றதுக்காகவே வந்தோம். தளபதி வந்து எங்களுக்கு சிறப்பாக செய்கிறாரு. என்னைக்குமே அவர் நிரந்தர முதல்வர். தமிழ்நாட்டை பொறுத்த வரைக்கும் என்னைக்குமே பிளாஸ்ட் தான். மற்ற எந்த கட்சிக்கும் எங்கள் அண்ணன் வந்து நல்லா சிறப்பாக செய்வார்.
ನೋಡಿ, ಇನ್ನ ನಿರಂತರವಾದಂತಹ ತಮಿಳುನಾಡಿನಲ್ಲಿ ನಿರಂತರ ಆಳ್ವಿಕೆ ಅಂದ್ರೆ ಅದು ವಿಜಯ್ ದಳಪತಿ ಇದೆ. ಅದು ಇನ್ನು ಎಷ್ಟು ವರ್ಷ ಆಗ್ಲಿ ವಿಜಯ್ ಅವರೇ ಇಲ್ಲಿ ಆಡಳಿತ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಗಣ್ಯರು ಕೂಡ ಈಗ ನೆಹರು ಒಳಾಂಗಣ ಕ್ರೀಡಾಂಗಣದಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೊರಗಡೆ ಹೋಗ್ತಾ ಇರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಂತ ಜನ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಹೊರಗಡೆ ಹೋಗ್ತಾನೆ ಅವರಿಗೆ ಸಂತೋಷದ ಭಾವ, ಎದೆಯ ಒಳಗಡೆ ಹರ್ಷದ ಭಾವ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲಿಂದ ಹೋಗುವಾಗ ನಾವು ವಿಜಯವನ್ನ ಸಾಧಿಸಿದ್ದೀವಿ, ಕಳೆದ 3 ವರ್ಷಗಳಿಂದ ಪಟ್ಟಂತ ಕಷ್ಟ ಏನಿದೆ ಆ ಕಷ್ಟಕ್ಕೆ ಬೆಲೆ ಸಿಕ್ಕಿದೆ, ಅದರ ಜೊತೆಗೆ ಇಲ್ಲಿ ಆ ಕಷ್ಟಕ್ಕೆ ಬೆಲೆ ಸಿಕ್ಕಿದೆ, ಅದರ ಜೊತೆಗೆ ನಮ್ಮ ನೆಚ್ಚಿನ ನಾಯಕ ಇವತ್ತು ಸಿಎಂ ಆಗಿ ಪದಗ್ರಹಣ ಮಾಡಿದ್ದಾರೆ. ಇಡೀ ತಮಿಳುನಾಡಿನ ಅಭಿವೃದ್ಧಿಯ ಹೊಂದುತ್ತೆ, ನಮಗೆ ಸೇಫ್ಟಿ ಸಿಗುತ್ತೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಗ್ಯಾರಂಟಿ ಸಿಗುತ್ತೆ, ಭ್ರಷ್ಟಾಚಾರ ಮುಕ್ತ ತಮಿಳುನಾಡು ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಇದು ತಮಿಳುನಾಡಿನಲ್ಲಿ ಇರುವಂತಹ ಈಗಿನ ಪರಿಸ್ಥಿತಿ. ಇಡೀ ತಮಿಳುನಾಡೇ ಹಬ್ಬದ ವಾತಾವರಣದಲ್ಲಿದೆ ಅಂತ ಹೇಳ್ಬೋದು. ರೋಶಿನಿ, ಹಬ್ಬದ ವಾತಾವರಣ ಅಂತ ಹೇಳಿದ್ರೆ ನಾವು ಸಾಧಿಸಿದ್ವಿ ಅನ್ನುವಂಥದ್ದು. ಒಂದು ರೀತಿಯಲ್ಲಿ 62 ವರ್ಷಗಳ ನಂತರದಲ್ಲಿ ಡಿಎಂಕೆ ಎಡಿಎಂಕೆ ನಂತರದಲ್ಲಿ ಈಗ ವಿಜಯ್ ಯುಗ ಆರಂಭ ಆಗಿದೆ. ಕೊನೆಯಲ್ಲಿ ನಿಮಗೆ ಅಲ್ಲಿ ಮತ್ತೊಂದು ಜಾತ್ಯತೀತತೆಯ ಒಂದು ಸಂಕೇತವಾಗಿ ನಾವಿರ್ತೀವಿ, ಅದರ ಒಂದು ಸಾರ್ವಭೌಮತೆಯನ್ನ ಕಾಪಾಡ್ತೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟರು. ಅದರಲ್ಲಿ ರಾಹುಲ್ ಗಾಂಧಿ ಅವರನ್ನ ಕೊನೆಯದಾಗಿ ಅವರ ಕೈ ಹಿಡ್ಕೊಂಡು ಮೇಲೆ ಎತ್ಕೊಂಡಿದ್ದಂತ ಒಂದು ಸಿಂಬಲ್ಲು. ಮುಂದಿನ ದಿನಗಳಲ್ಲಿ ಜಾತ್ಯತೀತ ಶಕ್ತಿಗಳ ಜೊತೆಗೆ ಮಾತ್ರ ಇರ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಇನ್ನೊಬ್ರು ಕನ್ನಡ ಬರುತ್ತಾ ನಿಮ್ಗೆ? ಎಲ್ಲಿಂದ ಬಂದಿದ್ದೀರಿ? ಎಷ್ಟು ಸಂತೋಷ ಆಗ್ತಿದೆ ನಿಮಗೆ? ತುಂಬಾ ಸಂತೋಷ ಆಗ್ತದೆ. ನೀವು ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೇನೆ. ಪದಗ್ರಹಣ ಮಾಡಿದ್ರು, ಸಿಎಂ ಆದ್ರು, ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಚೆನ್ನಾಗಿದೆ. தமிழ்லயே சொல்லுங்க, பரவாயில்ல. நல்லா இருக்கு ஆயிடுவாரு. ஆமா, 6 சீட் கம்மியா இருந்து வந்துருச்சு. ஓகே, நல்லா இருக்கு, ஒன்றும் பிரச்சனை இல்லை. சப்போர்ட் கொடுத்தவங்களுக்கு என்ன சொல்லுவீங்க? நன்றி சொல்றோம். ஸோ இப்போ 8 பேர் அமைச்சர பதவி ஏற்றிருக்காங்க. அவங்களுக்கு 9 பேர் ஒட்டு. இப்போ என்ன சொல்றீங்க நீங்க? நல்லதான் சொல்றோம். நல்ல விஷயம், ಸಂತೋಷமான ವಿಷಯ. ಮತ್ತಷ್ಟು ನಾವು ಕ್ರೌಡ್ ಅನ್ನ ತೋರಿಸುವಂತ ಪ್ರಯತ್ನವನ್ನ ನಮ್ಮ ಕ್ಯಾಮರಾಮನ್ ಮಾಡ್ತಾರೆ. ನೀವು ನೋಡಬಹುದು ಮೇಲ್ಗಡೆ ಇಲ್ಲಿಂದ ರಸ್ತೆ ಉದ್ದಕ್ಕೂ 1 ಕಿಲೋಮೀಟರ್ ಉದ್ದಕ್ಕೂ ಕೂಡ ಇಲ್ಲಿಂದ ಜನ ಹೋಗ್ತಾ ಇದ್ದಾರೆ. ದಳಪತಿಯ ಕಂಡು ಅವರ ಪ್ರಮಾಣ ವಚನದ ಕಾರ್ಯಕ್ರಮವನ್ನು ಕಣ್ ತುಂಬಿಕೊಂಡು ಈಗ ಇಲ್ಲಿಂದ ಹೊರಡ್ತಿರುವಂತದ್ದು ತಮಿಳುನಾಡಿನಲ್ಲಿ. ಇವತ್ತಿನಿಂದ ವಿಜಯ್ ಯುಗ ಆರಂಭ ಆಗಿದೆ. ಸೊ ಇಲ್ಲಿ ಇನ್ನೊಬ್ರು ಮಹಿಳೆಯರಿದ್ದಾರೆ, ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಅವ್ರನ್ನು ಕೂಡ ಕೇಳೋಣ. ಹೂವ ಇಟ್ಕೊಂಡಿದ್ದಾರೆ. ಸೊ ಇಳೆಯ